ಕೌಟುಂಬಿಕ ಕಲಹದ ವಿಡಿಯೋವನ್ನು ಪೋಸ್ಟ್ ಹಾಕಿದ ಕಾವ್ಯಗೌಡ ವಾರ್ಗಿತ್ತಿ ಪ್ರೇಮ ಬಗ್ಗೆ ಈಗ ಕಿರುತೆರೆ ನಟಿ ಕಾವ್ಯ ವಿಡಿಯೋ ಈಗ ಪೋಸ್ಟ್ ಮಾಡಿದ್ದಾರೆ. ಕೌಟುಂಬಿಕ ಕಲಹ, ಆ ಕಲಹದ ವಿಡಿಯೋವನ್ನು ಕಾವ್ಯಗೌಡ ಪೋಸ್ಟ್ ಹಾಕ್ತಾರೆ. ವಾರ್ಗಿತ್ತಿ ಪ್ರೇಮ ಬಗ್ಗೆ ಕಿರುತೆರೆ ನಟಿ ಕಾವ್ಯ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ವಾರ್ಗಿತ್ತಿ ಪ್ರೇಮ ವಿರುದ್ಧ CCTV ಸಾಕ್ಷ್ಯವನ್ನು ಈಗ ಕಾವ್ಯ ಒದಗಿಸಿದ್ದಾರೆ. ಚಪ್ಪಲಿ ಎಸ್ತಿದ್ದು ಹಲ್ಲೆ ಮಾಡಿದ್ದು ಪ್ರೇಮ ಅಂತ ಈಗ ಪೋಸ್ಟ್ ಮಾಡಿದ್ದಾರೆ. ಜನವರಿ 26ಕ್ಕೆ ವಿಡಿಯೋ ಕೊಡ್ಬೋದಿತ್ತು, ಲಾಯರ್ ಬೇಡ ಅಂತ ಹೇಳಿದ್ರು. CCTV ದೃಶ್ಯ ಎಷ್ಟು ಬೇಕೋ ಅಷ್ಟೇ ಪೋಸ್ಟ್ ಮಾಡಿದಾಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎವಿಡೆನ್ಸ್ ತುಂಬಾ ಇವೆ, ಕೋರ್ಟ್ಗೆ ನಾನು ಕೊಟ್ಟಿದ್ದೀನಿ, ಕಾವ್ಯ ಸತ್ಯ ಆಚೆ ಬರಲೇಬೇಕು, ಅದನ್ನೆಲ್ಲ ನೋಡಿದರೆ ಬೇಜಾರಾಗುತ್ತೆ ಅಂತ ಒಂದು ಕಡೆ ಈಗ ಕಿರುತೆರೆ ನಟಿಯ ಅಳಲು, ಆ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಸಾಕಷ್ಟು ಹೊಡೆದಾಟ ಬಡದಾಟ ಎಲ್ಲವೂ ಕೂಡ ಅಲ್ಲಿ ನಡೆದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ವಾರ್ಗಿತ್ತಿ ಪ್ರೇಮ ಬಗ್ಗೆ ಕಿರುತೆರೆ ನಟಿ ಕಾವ್ಯ ವಿಡಿಯೋ ಈಗ ಪೋಸ್ಟ್ ಸಾಕಷ್ಟು ಸಂಚಲನ ಈಗ ಸೃಷ್ಟಿ ಆಗ್ತಾ ಇದೆ. ಒಂದು ಕಡೆ ಕೋರ್ಟಿಗೂ ಕೂಡ ನಾನು ಸಾಕಷ್ಟು ಎವಿಡೆನ್ಸ್ಗಳನ್ನು ಕೊಟ್ಟಿದ್ದೀನಿ, ಜೊತೆಗೆ ಈ ಸಾಕ್ಷಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು CCTV ಫುಟೇಜನ್ನು ಕೊಟ್ಟಿದ್ದೀನಿ, ಅಂದರೆ ನಂತರ ಎಲ್ಲ ರೀತಿಯಾದಂತಹ ಎವಿಡೆನ್ಸ್ ಇದೆ ಅನ್ನುವಂತಹ ಅರ್ಥದಲ್ಲಿ ಈಗ ಅವರು ಹೇಳ್ತಾ ಇದ್ದಾರೆ. ಸತ್ಯ ಆಚೆ ಬರಲೇಬೇಕು, ಅದನ್ನೆಲ್ಲ ನೋಡಿದರೆ ಈಗ ಬೇಜಾರಾಗುತ್ತೆ ಅಂತಲೂ ಕೂಡ ಅಳಲನ್ನು ತೋಡ್ಕೊಂಡಿದ್ದಾರೆ, ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಮತ್ತು ನೋಡಿ, ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ತಳ್ಳಾಟ ನೂಕಾಟ ಹೊಡೆದಾಟ ಎಲ್ಲವೂ ಕೂಡ ಅಲ್ಲಿ ನಡೆದಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ವಾರ್ಗಿತ್ತಿ ಪ್ರೇಮ ಬಗ್ಗೆ ಕಿರುತೆರೆ ನಟಿ ಕಾವ್ಯ ಮಾಡಿರುವಂತಹ ಗಂಭೀರವಾದಂತಹ ಆರೋಪ, ಜೊತೆಗೆ ಪ್ರೇಮ ವಿರುದ್ಧ CCTV ಸಾಕ್ಷ್ಯಗಳನ್ನು ಈಗ ಕಾವ್ಯ ಒದಗಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನಾನು 26ನೇ ತಾರೀಕು ಏನ್ ನಡೀತು ಅದನ್ನ ಮಾತ್ರ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ. ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು. ಸರ್, ಒಂದ್ ಹೇಳ್ತೀನಿ, ಒಂದ್ ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲಾ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು, ಅಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಸೊ ನನ್ ಲಾಯರ್ ಹೇಳಿದ್ರು, ಇದು ಯಾವುದೇ ಎವಿಡೆನ್ಸ್ ನೀವು ಎಲ್ಲಾ ಕಡೆ ಬಿಡೋದಿಲ್ಲ ಅಂತ ಹೇಳಿದ್ರು. ಸೊ ಇವ್ರ ಮಾತಿಂದ ನಾವು ಏನು ಅದನ್ನ ಸ್ಪ್ರೆಡ್ ಮಾಡ್ಲಿಲ್ಲ, ಬಿಕಾಸ್ ನನಗೆ ಕಾನೂನು ಪ್ರಕಾರನೇ ಹೋಗ್ಬೇಕಾಗಿತ್ತು. ಅದ್ರಿಂದ ನಾನು ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಲ್ಲಿ ತೋರಿಸಿದಾಗ ವಿಡಿಯೋಸ್ನ ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀವಿ